ಸರ್ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಎಲ್ಲಿ ತನಕ ಬಂತು? ಸಣ್ಣ ಏನಾದರೂ ಆಗಿದೆ? ಇಲ್ಲ, ಅವ್ರಿಗೆ ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ನೀವು 10,000 ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಮತ್ತು BJP ಅವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ, ಬ್ಯಾಂಕ್ರಪ್ಟ್ ಆಗ್ಬಿಟ್ಟಿದೆ, ಸರ್ಕಾರದ ದುಡ್ಡಿಲ್ಲ ಅಂತಾರೆ. ನೀವು 10,000 ಕೊಡ್ತೀವಿ ಅಂತ ಯಾವ ಥರ ಸರ್? ಈಗ ಅವ್ರಿಗೆ 8,000 ಕೊಡ್ತಾ ಇದ್ದೀವಿ. ಅದನ್ನು 10,000 ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ 10,000 ಕೊಡ್ತೀವಿ ಅಂತೇಳಿ. ಒಂದು ವೇಳೆ 10,000 ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ. ಅವ್ರು ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ, ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ. 10,000 ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ.